ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ವೃಶ್ಚಿಕ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಯಾವಾಗ ನೀವು ರೀಡಿಂಗ್ ಅನ್ನ ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಪಾರ್ಟ್ನರ್ ಜೊತೆ ಕಳೆದಂತ ಕೆಲವೊಂದಿಷ್ಟು ಸಮಯವನ್ನ ಅದನ್ನ ನೆನ್ಪು ಮಾಡ್ಕೊಳ್ಳಿ, ಹ್ಯಾಪಿ ಮೂಮೆಂಟ್ಸ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ. ಮತ್ತೆ ಅವರ ಹೆಸರನ್ನ ತಗೊಳ್ಳಿ. ಯಾರಿಗೆ ನೀವು ಈ ರೀಡಿಂಗ್ ಅನ್ನ ನೋಡ್ತಾ ಇದ್ದೀರಾ ಅವ್ರ ಹೆಸರು ಅಟ್ಲೀಸ್ಟ್ ಒಂದ್ 2-3 ಸಾರಿ ನಿಮ್ ಮನ್ಸಲ್ಲಿ ಅನ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ಕನೆಕ್ಟ್ ಆಗುತ್ತೆ ರೀಡಿಂಗು. ಅಟ್ಲೀಸ್ಟ್ ಈ ಒಂದು ವಿಡಿಯೋನ 3 to 4 ಮೆಂಬರ್ಸಿಗೆ ಶೇರ್ ಮಾಡ್ಕೊಳ್ಳಿ. ಓಕೆ. ಮತ್ತೆ ಮೆನ್ಷನ್ ಮಾಡಿ, ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ 11/11 ಐ ಆಮ್ ಬ್ಲೆಸ್ಡ್ ವಿತ್ ಯೂನಿವರ್ಸಲ್ ಎನರ್ಜಿ ಅನ್ನೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಓಕೆ. ಸೊ ಯೂನಿವರ್ಸ್ ಇಂದ ನಿಮಗಾಗಿ ಬರ್ತಾ ಇರುವಂತ ಏನ್ ಬರ್ತಾ ಇದೆ, ರಿಲೇಶನ್ಶಿಪ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ ಕೆಲವೊಂದಿಷ್ಟು ನಮ್ಮ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತೆ. ಲೈಕ್ ಜಾಬ್ ಕರಿಯರ್ ಅಲ್ಲಿ ಚೇಂಜಸ್ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ ಎಲ್ಲೋ ಒಂದ್ ಕಡೆ. ಸೊ ಅವಾಗ ನಿಮ್ಮ ಲೈಫ್ ಅಲ್ಲಿ ಏನ್ ಕನ್ಫ್ಯೂಸ್ ಇರ್ತೀರಾ. ಸೊ ಅಂತ ಒಂದು ಸಂದರ್ಭದಲ್ಲಿ ಟ್ಯಾರೋ ಕಾರ್ಡ್ ಅಲ್ಲಿ ಮಾತ್ರ ಅಲ್ಲ, ನ್ಯೂಮ್ರಾಲಜಿಕಲಿನೂ ನಾವು ನಿಮ್ಮ ಒಂದು ರೀಡಿಂಗ್ ಅನ್ನ ಚೆಕ್ ಮಾಡಿ ಹೇಳ್ತೀವಿ. ಆ ರೀತಿ ಸಿಚುವೇಶನ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಖಂಡಿತ ಒಂದ್ಸಾರಿ ಕೆಳಗಡೆ ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ಕನ್ಸಲ್ಟ್ ಮಾಡ್ಕೊಂಡು, ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಹಾಗಾಗಿ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬ್ಯುಸಿ ಇರೋ ಕಾರಣ ತಗೊಳೋದಿಲ್ಲ. ಓಕೆ. ನೋಡೋಣ ಏನ್ ಬರ್ತಾ ಇದೆ ಹಾಗಿದ್ರೆ. ಓಕೆ. ವೃಶ್ಚಿಕ ರಾಶಿಯವರ ಒಂದು ಬರುವಂತ ದಿನಗಳು, ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ. ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ಸ್ ಬರ್ತಾ ಇದೆ. ಓಕೆ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ನಾನು ನೋಡ್ತಾ ಇದ್ರೆ ತುಂಬಾ ಕರೇಜಿಯಸ್ ಆಗಿದ್ದೀರಾ. ತುಂಬಾ ಈ ಒಂದು ದಿನಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಮೇಜರ್ ಕಾರ್ಡ್ ಬರ್ತಾ ಇದೆ. ಹಾಗಾಗಿ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಕನೆಕ್ಟೆಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಯೂನಿವರ್ಸ್ ಜೊತೆಗೆ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ ಅನ್ನುವಂಥದ್ದು. ಮತ್ತೆ ಇನ್ನರ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ಫೈನೈಟ್ ಪೊಟೆನ್ಷಿಯಲ್ ಅನ್ನ ಹೊಂದ್ಕೊಂಡಿದ್ದೀರಾ ಸದ್ಯದ ಮಟ್ಟಿಗೆ. ಕಾನ್ಫಿಡೆನ್ಸ್ ಅಂಕೂ ಸಿಕ್ಕಾಪಟ್ಟೆ ಇದೆ, ಧೈರ್ಯನೂ ಇದೆ, ಕಾನ್ಫಿಡೆನ್ಸ್ ಇದೆ. ಅದನ್ನ ಯಾರು ನೀವು ತಡಿಲಿಕ್ಕೆ ಆಗದೆ ಇರೋಷ್ಟು ಇವಾಗ ಆಲ್ರೆಡಿ ಬಂದಿದೆ ಅಂತ ಅನ್ಬಹುದು. ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಫುಲ್ ಆನ್ ಪಾಸಿಟಿವ್ ಇಂದ ವರ್ಕ್ ಮಾಡ್ತಾ ಇದ್ದೀರಾ. ಆ ಒಂದು ಪೊಟೆನ್ಷಿಯಲ್ ನಿಮ್ಮಲ್ಲಿ ತಗೊಂಡ್ ಬಂದಿದ್ದೀರಾ ಅಂತ ಹೇಳ್ಬಹುದು. ಓಕೆ. ತುಂಬಾ ಇದು ಹೇಗಂತಂದ್ರೆ ಸ್ವಲ್ಪ ಸಂವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಆಗುವಂತದ್ದು, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ. ಅದನ್ನ ಬಿಟ್ರೆ ಪ್ರಾಬ್ಲಮ್ ಏನೂ ಇಲ್ಲ. ಏನ್ ಬರ್ತಾ ಇದೆ ಅದನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಾ ಅಂತ ಹೇಳ್ಬಹುದು. ತುಂಬಾ ಪಾಸಿಟಿವ್ ಎನರ್ಜಿಯಲ್ಲಿ ಇದ್ದೀರಾ. ಇನ್ನು ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನಾನು ನಿಮ್ಮ ಪಾರ್ಟ್ನರ್ ಬಗ್ಗೆ ಚೆಕ್ ಮಾಡ್ತಾ ಇದ್ರೆ ತುಂಬಾ ಹ್ಯಾಪಿ ಆಗಿರುವಂತ ಫೀಲಿಂಗ್ ಅಲ್ಲಿ ಇದ್ದೀರಾ. ಸ್ಟ್ರಾಂಗ್ ಸ್ಟೇಬಲ್ ರಿಲೇಶನ್ಶಿಪ್ ಅನ್ನ ಹೊಂದ್ಕೊಂಡಿದ್ದೀರಾ ಅಂತ ಹೇಳ್ಬಹುದು. ಯಾಕಂತಂದ್ರೆ ಒಂದು ನೀವು ಏನ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಅಬಂಡೆನ್ಸ್ ಆಗಿರುವಂತದ್ದು, ತುಂಬಾ ಬ್ಯೂಟಿಫುಲ್ ಆಗಿರುವಂತದ್ದು, ಡಿವೈನ್ ಕನೆಕ್ಷನ್ ಇರುವಂತದ್ದು. ಇಷ್ಟೇ ಅಲ್ಲ, ಡಿವೈನ್ ಫೆಮಿನೈನ್ ಅಂತ ಹೇಳಿ, ಅಂದ್ರೆ ಒಂದು ದೈವತ್ವ ಇರುವಂತ ಒಂದು ಪಾರ್ಟ್ನರ್ ಅನ್ನ ನೀವು ಹೊಂದಿರುವಂತದ್ದು. ಹಾಗಾಗಿ ನರ್ಚರಿಂಗ್ ಇರುವಂತದ್ದು, ಕ್ರಿಯೇಟಿವಿಟಿ ಇರುವಂತದ್ದು, ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಒಂದು ಎನರ್ಜಿಯನ್ನ ಹೊಂದ್ಕೊಂಡಿರುವಂತ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ. ನೀವು ಎಷ್ಟೇ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ನೋಡಿದ್ರು ನಿಮ್ಮ ಪಾರ್ಟ್ನರ್ ಇಂದ ನಿಮ್ಮ ಮನ್ಸು ಹೋಗೋದೇ ಇಲ್ಲ. ಆ ರೀತಿಯಾಗಿ ಫುಲ್ ಆನ್ ನೀವು ಅಟ್ರಾಕ್ಟಿವ್ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿರುವಂತ ಫೀಲಿಂಗ್. ಓಕೆ. ಯಾಕಂತಂದ್ರೆ 2 ಮೇಜರ್ ಕಾರ್ಡ್ಸ್ ನನಗೆ ಬರ್ತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ನಾನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡ್ತಾ ಇದ್ರೆ ಅವರು ತುಂಬಾ ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ರಿಲೇಶನ್ಶಿಪ್ ರಿಕ್ವೈರ್ಡ್ ಇಲ್ಲ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಅವರು ಫುಲ್ ಆನ್ ಫೋಕಸ್ ಆಗಿದ್ದಾರೆ. ಮತ್ತೆ ಅವ್ರಿಗೆ
ಏನಂತಂದ್ರೆ ಕರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರುವಂತದ್ದು. ಅವರು ಫುಲ್ ಆನ್ ಅದ್ರ ಮೇಲೆ ಏನ್ ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಹಾಗಾಗಿ ಅವರು ಸದ್ಯದ ಮಟ್ಟಿಗೆ ಅವರಿಗೆ ಯಾವ ರಿಲೇಶನ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಒಂದ್ ಹೇಳ್ಬೇಕಂತಂದ್ರೆ, ಅಂದ್ರೆ ಸ್ಟ್ರಗಲ್ ಅಲ್ಲಿ ಅವ್ರಿಗೆ ಸಿಚುವೇಶನ್ಸ್ ಏನಾಗ್ತಾ ಇದೆ, ಅಪ್ ಅಂಡ್ ಡೌನ್ಸ್ ಬರ್ತಾ ಇದೆ. ಇದರಿಂದಾಗಿ ಸ್ವಲ್ಪ ಏನಾಗ್ತಾ ಇದೆ, ಫುಲ್ ಫೋಕಸ್ಡ್ ಆಗಿರುವಂತದ್ದು, ಎಲ್ಲೂ ಡಿಸ್ಟ್ರಾಕ್ಷನ್ಸ್ ಬೇಡ ಅನ್ನುವಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಹಾಗಂತ ಹೇಳಿ ನಿಮ್ ಬಗ್ಗೆ ನೆಗೆಟಿವ್ ಇದ್ದಾರೆ ಅಂತ ಅಲ್ಲ, ಸ್ವಲ್ಪ ಆ ರೀತಿ ಇದೆ ಅವ್ರ ಮೈಂಡ್ ಅಲ್ಲಿ. ಏನಂತಂದ್ರೆ ಫುಲ್ ಫೋಕಸ್ಡ್ ಆಗಿರ್ಬೇಕು, ಡಿಸ್ಟ್ರಾಕ್ಟ್ ಆಗಬಾರ್ದು, ಈ ಒಂದು ಎನರ್ಜಿಯಲ್ಲಿ ಇದ್ದಾರೆ. ಓಕೆ, ಅವ್ರ ಫೀಲಿಂಗ್ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಅವರು ಈ ರೀತಿಯಾಗಿ ಫೀಲ್ ಮಾಡ್ಕೊಳ್ತಾ ಇರುವಂತದ್ದು. ನಿಮ್ಮ ಬಗ್ಗೆ ಆ ರೀತಿ ಫೀಲಿಂಗ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ನೀವ್ ಯಾವ ರೀತಿ ಅವ್ರ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಈ ರೀತಿ ತುಂಬಾ ನಾನು ಹೇಳಿದೆ ಅವ್ರ ಕ್ವಾಲಿಟೀಸ್ ಯಾವ ರೀತಿ ನೀವು ಫೀಲ್ ಮಾಡ್ಕೊಳ್ತೀರಾ ಅಂತ. ಅವರು ಇದೇ ರೀತಿಯಾಗಿ ನಿಮ್ಮನ್ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಮ್ವೇರ್ ಎಲ್ಲೋ ಒಂದ್ ಕಡೆ ಅವ್ರಿಗೂ ಅನ್ಸುತ್ತೆ ನೀವು ತುಂಬಾ ಫೋಕಸ್ಡ್ ಆಗಿದ್ದೀರಾ ಅನ್ನುವಂಥದ್ದು. ಓಕೆ, ಸಿಚುವೇಶನ್ ಏನೇ ಬಂದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂಥದ್ದು. ಆಲ್ರೆಡಿ ಇಲ್ಲಿ ಮೊದ್ಲೇ ಕಾರ್ಡೇ ಬಂದಿತ್ತು, ನೀವು ನಿಮ್ಮ ಒಂದು ಎನರ್ಜಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಸೊ ಅವ್ರು ಕೂಡ ಅದನ್ನೇ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಫೋಕಸ್ಡ್ ಆಗಿದ್ದೀರಾ ನೀವು. ಸದ್ಯಕ್ಕೆ ನಿಮ್ಗೆ ಇದು ಅವಶ್ಯಕತೆ ಇಲ್ಲ ಏನೋ ಅನ್ನೋ ಮಟ್ಟಕ್ಕೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಹಾಗಿದ್ರೆ ಏನ್ ಪ್ರಾಬ್ಲಮ್ ಬರ್ತಾ ಇದೆಯಾ ಇದರಲ್ಲಿ ಅನ್ನುವಂಥದ್ದು ನೋಡಿದ್ರೆ, ಕಮ್ಯುನಿಕೇಶನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಬರಬಹುದು. ಕೆಲವೊಂದಿಷ್ಟು ಥಿಂಗ್ಸ್ ಅನ್ನ ನೀವೇನ್ ಶೇರ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಶೇರ್ ಮಾಡ್ತಾ ಇಲ್ಲ ಇಬ್ರು ಒಬ್ರಿಗೊಬ್ರು, ಅಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಬರುವಂತದ್ದು. ನನ್ಗನ್ಸುತ್ತೆ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಸ್ ಬರ್ತಾ ಇದೆ ಅಂತ ಹೇಳಿ. ಎಲ್ಲೋ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಯಾರೋ ಒಬ್ರು ಸಮ್ವೇರ್ ಎಲ್ಲೋ ಒಂದ್ ಕಡೆ ಎಂಟ್ರಿ ಆಗಿರುವಂತದ್ದು, ನಿಮ್ಮ ಲೈಫಲ್ಲಿ ಇರ್ಬೋದು, ಅವ್ರ ಲೈಫಲ್ಲಿ ಇರ್ಬೋದು. ಎಲ್ಲೋ ಒಂದ್ ಕಡೆ ನನ್ಗೆ ಅನಿಸ್ತಾ ಇದೆ ಥರ್ಡ್ ಪಾರ್ಟಿದು. ಸ್ವಲ್ಪ ನೋಡ್ಕೊಳ್ಳಿ. ಥರ್ಡ್ ಪಾರ್ಟಿ ಇಟ್ ಮೀನ್ಸ್ ಯಾರಾದ್ರೂ ಪರ್ಸನ್ನೇ ಇರ್ಬೇಕು ಅಂತ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲಿ ಇನ್ಫ್ಲುಯೆನ್ಸಸ್ ಇರ್ಬೋದು, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು, ಪರ್ಸನ್ನಿಗೆ ಅವ್ರದೇ ಆದಂತ ಕೆಲವೊಂದಿಷ್ಟು ಜವಾಬ್ದಾರಿಗಳಿರ್ಬೋದು. ಓಕೆ, ಸೊ ಥರ್ಡ್ ಪಾರ್ಟಿ ಅಂದ ತಕ್ಷಣ ನಮ್ಮ ಒಂದು ಮೈಂಡ್ ಹೋಗುವಂತದ್ದು ಬೇರೆ ಯಾರಾದ್ರೂ ಅವ್ರ ಲೈಫಲ್ಲಿ ಇದಾರಾ ಅಂತ. ಇಲ್ಲ, ಆ ರೀತಿ ಇರೋದಿಲ್ಲ. ಇಲ್ಲಿ ನಾವು ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿದೆ. ಓಕೆ, ಸೊ ಎಲ್ಲಾನು ಇದು ರೆಸೋನೇಟ್ ಆಗ್ಬೇಕು ಎಲ್ರಿಗೂ ಅಂತ ಇರೋದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಅದು ರೆಸೋನೇಟ್ ಆಗತ್ತೆ. ಸೊ ಉಳಿದವರು ಆಸ್ ಎ ಗೈಡೆನ್ಸ್ ಅಂತ ತಗೋಬಹುದು. ಮತ್ತೆ ಆಲ್ವೇಸ್ ನಾನು ಹೇಳೋದು ಏನಂತಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರೂ ಡೌಟ್ ಬರ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇದೆ, ನೀವು ಕಮ್ಯುನಿಕೇಟ್ ಮಾಡಬೇಕು. ಇಬ್ರು ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೋಬೇಕು. ಮಾತಾಡಿ ಎಷ್ಟು ನೀವು ಬಗೆಹರಿಸ್ಕೋತೀರಾ ಅಷ್ಟು ನಿಮ್ಗೆ ರಿಲೀಫ್ ಅಲ್ಲಿ ಇರ್ತೀರಾ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ, ನಿಮ್ಗೆ ಏನಾದ್ರೂ ಆ ರೀತಿ ಡೌಟ್ ಬರ್ತಾ ಇದೆ ಅಂತಂದ್ರೂ ಕೂಡ ಒಂದ್ಸಾರಿ ನೀವು ಕನ್ಸಲ್ಟ್ ಮಾಡಬಹುದು ರೀಡಿಂಗ್ ಅಲ್ಲಿ. ಹವೆವರ್ ಗೊತ್ತಾಗೇ ಆಗತ್ತೆ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬೋದು, ಸ್ವಲ್ಪ ಎಲ್ಲೋ ಒಂದ್ ಕಡೆ ನೋಡಿ, ಇನ್ ಫ್ಯೂಚರ್ ಅಲ್ಲಿ ಸ್ಟ್ರೆಸ್ ಆಗುವಂತದ್ದು, ಪೇನ್ಫುಲ್ ಆಗಿರುವಂತ ಎಂಡಿಂಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಹೇಳಿದೆ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿ. ಸ್ವಲ್ಪ ಸಪ್ರೇಷನ್ ಇರ್ಬೋದು, ಬ್ರೇಕಪ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಬ್ರೇಕಪ್ ಆಗೇ ಬಿಡುತ್ತೆ ಅಂತ ನಾನು ಹೇಳೋದಿಲ್ಲ, ಸಿಚುವೇಶನ್ ಆ ರೀತಿ ಕ್ರಿಯೇಟ್ ಆಗ್ಬಹುದು. ಇವತ್ತು ನೀವೇನಾದ್ರೂ ಕುಂತು ಕಮ್ಯುನಿಕೇಟ್ ಮಾಡ್ಲಿಲ್ಲ ಅಂತಂದ್ರೆ ಸಿಚುವೇಶನ್ ಆ ರೀತಿ ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಬಟ್ ಇಲ್ಲಿ ಒಂದು ನ್ಯೂ ಬಿಗ್ನಿಂಗ್ ಕೂಡ ಇದೆ. ಏನ್ ಬಿಗ್ನಿಂಗ್ ಇದೆ ಅಂತಂದ್ರೆ, ಏನು ನಿಮ್ಗೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬರ್ತಾ ಇದೆ, ಅದು ಒಂದು ಥಾಟ್ ಪ್ರೊಸೆಸ್ ಇರಬಹುದು. ಆ ಥಾಟ್ ಇಲ್ಲಿ ಕಂಪ್ಲೀಟ್ ಆಗಿ ಎಂಡ್ ಆಗಿ ನಿಮ್ಮಲ್ಲಿ ಒಂದು ನ್ಯೂ ಬಿಗ್ನಿಂಗ್ ಆಗ್ಲಿಕ್ಕೆ ಹೋಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ಎರಡು ಆಂಗಲ್ ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ಇದನ್ನ ನೋಡ್ಬೇಕಾಗತ್ತೆ. ಎಂಡ್ ಆಗುತ್ತೆ ಅಂದ್ರೆ ಬ್ರೇಕಪ್ ಆಗೇ ಬಿಡುತ್ತಾ ಅನ್ನುವಂಥದ್ದಲ್ಲ, ಕೆಲವೊಂದಿಷ್ಟು ವಿಚಾರಗಳು ಎಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಆ ರೀತಿ ಇದೆ. ಸೊ ನೋಡಿ ಏನ್ ಬರ್ತಾ ಇದೆ. ಯಾಕಂತಂದ್ರೆ ಅಗೇನ್ ನಾನು ಹೇಳೋದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಚೆಕ್ ಮಾಡಿ. ಮತ್ತೆ ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ, ನಿಮ್ಮ ಲೈಫಲ್ಲಿ ಏನು ಕ್ಲಾರಿಟಿಯನ್ನ ತಗೊಂಡ್ ಬರ್ಬೇಕು. ನಾನು ಅದೇ ಹೇಳಿದೆ ನಿಮ್ಗೆ, ಕ್ಲಾರಿಟಿ ತಗೊಂಡ್ ಬರ್ಬೇಕು, ಅವೇರ್ನೆಸ್ ತಗೊಂಡ್ ಬರ್ಬೇಕು. ಏನು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಎಕ್ಸೆಪ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾವ ರೀತಿ ಯಾರು ಹೇಗಿದ್ದಾರೆ ಅವರನ್ನ ಅದೇ ರೀತಿಯಾಗಿ ಒಪ್ಕೊಳ್ಳುವಂತದ್ದು. ಡಿಪ್ರೆಷನ್ ಇಂದ ಹೊರಗೆ ಬರಬೇಕು, ನೆಗೆಟಿವಿಟಿಯಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಓಕೆ, ಸೊ ಎಲ್ಲೋ ಒಂದ್ ಕಡೆ
ನೀವು ಅನ್ಕೋತೀರಾ ಡಿಸ್ಕನೆಕ್ಟ್ ಫೀಲ್ ಆಗಿದೆ, ಕನೆಕ್ಷನ್ ಬಿಲ್ಡ್ ಆಗ್ತಾ ಇಲ್ಲ. ಹೇಗಾಗತ್ತೆ? ಇಬ್ರು ಮಾತಾಡ್ತಾ ಇಲ್ಲ ಅಂತಂದ್ರೆ ಹೇಗಾಗತ್ತೆ ಹೇಳಿ? ಹೌದಾ? ನಿಮ್ಮ ಅಷ್ಟಕ್ಕೆ ನೀವು ವಿಚಾರ ಮಾಡೋದು, ಅವ್ರಷ್ಟಕ್ಕೆ ಅವ್ರು ವಿಚಾರ ಮಾಡೋದು, ರಿಕನ್ಸಿಲೇಷನ್ ಹೇಗಾಗತ್ತೆ? ಸೊ ಈ ಒಂದು ಬರ್ತಾ ಇರುವಂತದ್ದು ರೀಡಿಂಗ್ ವೃಶ್ಚಿಕ ರಾಶಿಯವರಿಗೆ. ಓಕೆ, ಹೋಪ್ ನಿಮ್ಗೆ ಇದು ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.